ನೀನು ಹೇಳ್ತಿರೋದು ನಿಜಾನೇ ಭಾಗ್ಯ. ಆದರೆ ನಾವೇನು ಮಾಡೋದು? ಈ ಮೊಮೆಂಟಲ್ಲೇ ಇನ್ನೊಬ್ಬ ಒಳ್ಳೆ ಹುಡುಗನ ಹುಡುಕಿ ಸಂಜನಾಗಿ ಮದುವೆ ಮಾಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇವಾಗ ನಾನು ಪ್ರೆಗ್ನೆಂಟ್ ಅದ್ಗೆ. ಈ ಸಲ ಆದರೂ ಸಂಜನಾಗಿ ಹುಡುಕೋ ಹುಡುಗನ ಬಗ್ಗೆ ಮೊದಲೇ ತಿಳ್ಕೊಂಡು ಅವನೆಂಥವನಂತ ನೋಡಿ ಮದುವೆ ಮಾಡೋದು ಒಳ್ಳೇದು. ಒಂದ್ಸಲ ಮದುವೆ ನಡೆದ್ರೆ ಸಂಜನಾ ಹಿಂದಿಂದೆಲ್ಲ ಮರಿಬಹುದೇನೋ. ಅದೇ ಈ ಸಮಸ್ಯೆಗೆ ಪರಿಹಾರ ಅಂತ ನಿಮ್ಗನ್ಸುತ್ತಾ? ಹೌದು ಭಾಗ್ಯ, ಇದಕ್ಕಿಂತ ಒಳ್ಳೆ ಸೊಲ್ಯೂಷನ್ ನನಗೆ ಕಾಣ್ತಿಲ್ಲ. ಯಾಕಂದ್ರೆ ಆಕಾಶ್ನ ಕರ್ಕೊಂಡು ಬಂದು ಸಂಜನಾಗ್ ಮದುವೆ ಮಾಡೋಕ್ಕಾಗಲ್ಲ. ಹಾಗಂತ ಸಂಜನಾ ಅಳ್ತಾ ಕೂತಿದ್ರೆ ಅದನ್ನ ನೋಡಕ್ಕೂ ಆಗಲ್ಲ. ಅದಕ್ಕೆ ಯಾರನ್ನಾದ್ರೂ ಹುಡುಕಿ ಮದುವೆ ಮಾಡಬೇಕು. ಸಂಜನಾ ಅಷ್ಟು ಬೇಗ ಎಲ್ಲ ಮರಿತಾಳೆ ಅಂತ ನೀವ್ ಅಂದ್ಕೋತೀರಾ? ಎಲ್ಲದನ್ನು ಮರೆಯೋದನ್ನ ಬಿಟ್ಟು ಅವಳಿಗೆ ಬೇರೆ ದಾರಿ ಇಲ್ಲ ಭಾಗ್ಯ. ಅವಳ ಭವಿಷ್ಯಕ್ಕೋಸ್ಕರ ಬೇರೆಯವನ ಜೊತೆ ಮದುವೆ ಮಾಡೋದು ಬಿಟ್ರೆ ನಮಗೂ ಬೇರೆ ದಾರಿ ಇಲ್ಲ. ಇನ್ನಿದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡ. ಸಂಜನಾ ಆಕಾಶ್ಗೆ ಮನ್ಸ್ ಕೊಟ್ಟಿದ್ದಷ್ಟೇ ಅಲ್ಲ, ಈಗ ಆಕಾಶ್ ಪ್ರತಿರೂಪ ಅವಳ ಹೊಟ್ಟೆಲಿ ಬೆಳೀತಿದೆ. ಆಕಾಶ್ನ ಮರೆಯೋದು ಅವಳಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಒಂದ್ಸಲ ಆಕಾಶ್ನ ಮೀಟ್ ಮಾಡ್ಬೇಕು. ಅವನು ನಿಜವಾಗ್ಲೂ ಸಂಜನಾನ ಪ್ರೀತಿಸಿದ್ನಾ ಇಲ್ಲ ಅವನ್ ಮಾವಂಗೋಸ್ಕರ ಇಷ್ಟು ನಾಟಕ ಆಡಿದ್ನಾ ಅಂತ ಕೇಳಿ ತಿಳ್ಕೋಬೇಕು. ಆಕಾಶ್ ಜೊತೆ ಪರ್ಸನಲ್ ಆಗಿ ಮಾತಾಡಿದ್ರೆ ಏನಾದ್ರೂ ಒಂದ್ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಭಾಗ್ಯ ಯಾಕೆ ನನಗೆ ಇಲ್ಲಿ ಬರಕ್ಕೆ ಹೇಳಿದ್ಲು? ನನ್ನ ಜೊತೆ ಮಾತಾಡೋದೇನಿದೆ? ಈಗ ಯಾಕೆ ಬರಕ್ಕೆ ಹೇಳ್ದೆ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ನೀನು ಮಾತಾಡೋದೇನಿದೆ? ನೋಡು ಆಕಾಶ್, ನೀನು ಸಂಜನಾ ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ರಿ ಅಂದ್ಕೊಂಡಿದ್ದೆ. ಒಬ್ರನ್ನೊಬ್ರು ಗಾಢವಾಗಿ ತುಂಬಾ ಪ್ರೀತಿ ಮಾಡ್ತಿದ್ರಿ ಅಂದ್ಕೊಂಡಿದ್ದೆ. ಅದಕ್ಕೆ ನಿಮ್ಮಿಬ್ರಿಗೂ ಮದ್ವೆ ಮಾಡೋಕೆ ಎಲ್ರೂ ನಾನು ಒಪ್ಸಿದ್ದು. ಅದಕ್ಕೇನೀಗ? ನನಗ್ ನೀನೊಂದು ನಿಜ ಹೇಳ್ಬೇಕು. ಏನದು? ನೀನ್ ನಿಜವಾಗ್ಲೂ ಸಂಜನಾನ ಪ್ರೀತಿಸ್ಲಿಲ್ವಾ? ನಿಜವಾಗ್ಲೂ ಅವಳಿಗೆ ಮನ್ಸ್ ಕೊಡ್ಲಿಲ್ವಾ? ಬರೀ ನಿನ್ ಮಾವಂಗೋಸ್ಕರ ಇಷ್ಟು ನಾಟಕ ಮಾಡ್ದ್ಯಾ? ಆ ವಿಷಯದಲ್ಲಿ ನಿಮ್ಗೆಲ್ಲ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಲ್ಲ, ಮತ್ತೇನು ಕೇಳ್ತಿದ್ಯಾ? ನೀನ್ ನಿನ್ ಮಾವಂಗ್ ಹೆದರ್ಕೊಂಡು ಸುಳ್ಳು ಹೇಳ್ತಿದ್ಯೇನೋ ಅಂತ ಅನ್ನಿಸ್ತಿದೆ. ನಿನ್ ಪ್ರೀತಿನ ನೀನೇ ಬೇಕು ಅಂತ ಸಾಯಿಸ್ತಿದ್ಯೇನೋ ಅನ್ನಿಸ್ತಿದೆ. ದಯವಿಟ್ಟು ನಿನ್ನೊಳಗಿರೋ ಪ್ರೀತಿನ ಹೇಳು. ಸಂಜನಾಗ್ ಅನ್ಯಾಯ ಮಾಡ್ಬೇಡ. ನಿಂದು ನಿಜವಾದ ಪ್ರೀತಿ ಅಂತಾನೆ ಅಂದ್ಕೊಂಡಿದ್ದೀನಿ. ಸಂಜನಾನ ಮದ್ವೆ ಮಾಡ್ಕೋ ಆಕಾಶ್. ಕಾರ್ ನಿಲ್ಸು. ಭಾಗ್ಯ, ನನ್ನ ಕೈಲಿ ಸರಿಯಾಗಿ ಸಿಕ್ಬಿದ್ದೆ. ಇದೊಂದು ಪ್ರೂಫ್ ಇದ್ರೆ ಮನೇಲಿ ಎಂಥ ಪ್ರಳಯ ಕ್ರಿಯೇಟ್ ಮಾಡ್ತೀನಿ ನೋಡ್ತಿರೋ. ಮನೇಲೆಲ್ಲರೂ ನಿನ್ನ ಹೇಟ್ ಮಾಡೋ ಹಾಗೆ ಮಾಡ್ತೀನಿ. ಡ್ರೈವರ್ ನಡಿ. ನಿಜ ಹೇಳು ಆಕಾಶ್, ನಿನ್ ಪ್ರೀತಿನ ಬೇಕು ಅಂತಾನೆ ಹೇಳ್ಕೋತಿಲ್ವಾ? ನಿನಗೆ ಮತ್ತೆ ಹೇಳ್ತಾ ಇದೀನಿ ಕೇಳು. ಸಂಜನಾ ಕುತ್ತಿಗೆಗೆ 3 ಗಂಟೆ ಹಾಕಿ ಅವಳಿಗೆ ಟಾರ್ಚರ್ ಕೊಡಬೇಕು ಅನ್ಕೊಂಡಿದ್ದೆ. ನಮ್ಮ ಮಾವಂಗ್ ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮ ಮೇಲೆ ಪ್ರತೀಕಾರ ತಗೋಬೇಕು ಅನ್ಕೊಂಡಿದ್ದೆ. ಅಲ್ಲ, ಸಂಜನಾ ನಾನು ಲವ್ ಮಾಡಿದೆ ಅಂದ್ರೆ ನೀನು ಅದು ಹೇಗೆ ನಮ್ದೆ? ನಾನು ಚಿಟ್ಕೆ ಹೊಡ್ರೆ ನನಗೆ 100 ಜನ ಬೀಳ್ತಾರೆ ಅಂಥದ್ರಲ್ಲಿ ನಾನು ಸಂಜನಾ ಹಿಂದೆ ಬೀಳ್ತೀನ? ನಾನ್ ಸೆನ್ಸ್. ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು.
ಆ ಸಂಜನಾ ಲವ್ ಮಾಡೋ ಮೆಟೀರಿಯಲ್ ತರ ಇದ್ದಾಳ? ಅಲ್ಲ, ಅವಳಲ್ಲಿ ನಾನೆಲ್ಲಿ? ಭೂಮಿಗೂ ಆಕಾಶಕ್ಕೂ ಇರೋಷ್ಟು ಡಿಫ್ರೆನ್ಸ್ ಇಲ್ಲ. ಹೋಗಿ ಹೋಗಿ ಅವಳು ನಾನೇ ಪ್ರೀತಿಸ್ತೀನಿ ಅಂತ ಅನ್ಕೊಂಡೆ. ಇನ್ನೊಂದು ಮಾತು ಸಂಜನಾ ಬಗ್ಗೆ ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳ್ಬಿಡ್ತೀನಿ. ಸಂಜನಾ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ನಿನ್ನಂತವ್ರು 100 ಜನ್ಮ ತಪಸ್ ಮಾಡಿರ್ಬೇಕು. ಆದ್ರೂ ಅವಳು ನಿನ್ನ ಪ್ರೀತಿಸಿದ್ಲು, ನಿನ್ನ ನಂಬದ್ಲು. ಆದ್ರೆ ಆ ನಂಬಿಕೆನ, ಪ್ರೀತಿನ ನೀನ್ ನಾಶ ಮಾಡ್ದೆ. ನಿನ್ನಂತವ್ರಿಂದನೇ ಪ್ರೀತಿ ಅನ್ನೋ ಮಾತ್ಗೆ ಅರ್ಥ ಇಲ್ದೆ ಹೋಗಿದ್ದು. ನಿನ್ನಂತವ್ರಿಂದನೇ ಅಮಾಯಕ ಹೆಣ್ಮಕ್ಳು ಬಲಿ ಆಗೋದು. ನೋಡು, ಇವತ್ ನೀನ್ ಸಂಜನಾಗೆ ಮೋಸ ಮಾಡಿ ತಪ್ಪಿಸ್ಕೊಂಡಿರ್ಬೋದು. ಆದ್ರೆ ಯಾವತ್ತೋ ಒಂದಿನ ನೀನ್ ಖಂಡಿತ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯ. ಅವತ್ತು ನಿನ್ ಮಾವ ಪ್ರವೀಣ್ ಮಿಟ್ಟಲ್ ಕೂಡ ನಿನ್ನ ಕಾಪಾಡಲ್ಲ, ನೆನ್ಪಿಟ್ಕೋ. ಸ್ವಾತಿ, ಸ್ವಾತಿ. ಏನಮ್ಮವ್ರೆ, ಇವತ್ತಿಂದ ಅಡ್ಗೆಲಿ ನಿನ್ ಜಾಣ್ತನ ಸ್ವಲ್ಪ ಜಾಸ್ತಿ ತೋರಿಸ್ಬೇಕು. ಯಾಕಮ್ಮವ್ರೆ? ಭಾಗ್ಯ ಗರ್ಭಿಣಿ ಅಲ್ವಾ? ಇವತ್ತು ಬೆಲ್ಲದ ಹೋಳಿಗೆ ಮಾಡು, ನಾಳೆ ಕರ್ಜಿಕಾಯಿ ಮಾಡು, ಆಮೇಲೆ ಮೈಸೂರ್ ಪಾಕ್ ಮಾಡು. ದಿನ ಒಂದೊಂದು ಐಟಮ್ ಮಾಡಿ ಭಾಗ್ಯಂಗ್ ಕೊಡ್ಬೇಕು. ಅರ್ಥ ಆಯ್ತಾ? ಆಯ್ತಮ್ಮವ್ರೆ. ಅಜ್ಜಿ, ನೀವ್ ನೋಡಿದ್ರೆ ಮನೆ ಸೊಸೆಗೆ ರುಚಿ ರುಚಿಯಾದ ಹೋಳ್ಗೆ, ಮೈಸೂರ್ ಪಾಕ್, ಅದು ಇದು ಎಲ್ಲ ಮಾಡ್ಕೊಡ್ತಿದ್ದೀರಾ. ಆದ್ರೆ ಈ ಮನೆ ಸೊಸೆ ಈ ಮನೆ ಮರ್ಯಾದೆ ಹೇಗ್ ತೆಗಿಯೋದು, ಈ ಮನೆಯವ್ರನ್ನ ಹೇಗ್ ಬೀದಿಗೆಳಿಯೋದು ಅಂತ ನೋಡ್ತಿದ್ದಾಳೆ. ಏನ್ ಮಾತಾಡ್ತಿದೀಯ ಮನೀಷಾ? ಆಗ್ಲೇ ಈ ಮನೇಲಿ ಎಷ್ಟೋ ಸಮಸ್ಯೆ ಇದೆ, ಅದ್ರಲ್ಲಿ ಅರ್ಧ ಭಾಗ್ಯದಿಂದ ಬಂದಿದ್ದು. ಅದು ಸಾಕಾಗಲ್ಲ ಅನ್ನೋ ಹಾಗೆ ಈಗ ಇನ್ನಷ್ಟು ಸಮಸ್ಯೆನಾ ಈ ಮನೆಗ್ ತಂದಿಡೋಣ ಅಂತ ಸಿದ್ಧ ಆಗಿದ್ದಾಳೆ. ನೀವ್ ಆರಾಮಾಗಿದ್ರೆ ಅವಳಿಗೆ ಯಾಕೋ ನೋಡಕ್ಕಾಗ್ತಿಲ್ಲ ಅನ್ಸುತ್ತೆ. ಈಗ ಏನಾಯ್ತು ಮನೀಷಾ? ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಸರಿಯಾಗಿ ಹೇಳು. ಭಾಗ್ಯ ಇವಾಗ ಎಲ್ಲಿರಬಹುದು? ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ಅವಳೇನೋ ಯಾವ್ದೋ ಕೆಲ್ಸ ಇದೆ ಅಂತ ಹೋಗಿದ್ದಲ್ಲ, ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಒಂದ್ ಕೆಲ್ಸಕ್ ಬರ್ದಿರೋ ಕೆಲ್ಸ ಮಾಡೋದಕ್ ಹೋಗಿದ್ದಾಳೆ. ಅದೇನ್ ಗೊತ್ತಾ? ಆ ಆಕಾಶ್ನ ಮೀಟ್ ಮಾಡೋದಕ್ ಹೋಗಿದ್ದಾಳೆ. ಏನು? ಆಕಾಶನ್ ಮೀಟ್ ಮಾಡಕ್ ಹೋಗಿದ್ದಾಳ? ಹೌದಾಂಟಿ. ಅವನೊಂದು ಫ್ರಾಡ್ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ನಮಗ್ ದ್ರೋಹ ಮಾಡೋದಕ್ಕೋಸ್ಕರ ಸಂಜನಾಗ್ ಹತ್ರ ಆಗಿ ಮೋಸ ಮಾಡ್ತಿದ್ದ ಅಂತ ಅರ್ಥ ಆಯ್ತು. ಆದ್ರೆ ಅಂಥವನ್ ಜೊತೆಗೆ ಭಾಗ್ಯನ್ಗೇನ್ ಕೆಲ್ಸ? ಏನು ಆಂಟಿ, ಅವನಂತ ಚೀಟರ್ ಜೊತೆ ಇನ್ನು ಏನ್ ಕೆಲ್ಸನೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಮನೀಷಾ, ಇದೆಲ್ಲ ಗೊತ್ತಿದ್ದು ಹೇಳ್ತಿದ್ಯಾ ಅಥವಾ ಅವಳ ಮೇಲೆ ಆರೋಪ ಹೊರಿಸೋದಕ್ಕೆ ಕತೆ ಕಟ್ತಾ ಇದ್ಯಾ? ಮಿತ್ರ, ಸುಮ್ನೆ ಅವಳನ್ನ ಬ್ಲೇಮ್ ಮಾಡೋದಕ್ಕೆ ನಂಗೇನಾದ್ರು ತಲೆ ಕೆಟ್ಟಿದ್ಯಾ? ಇರೋ ವಿಷಯನೇ ಹೇಳಿದ್ದು. ಭಾಗ್ಯ ಇವಾಗ ಹೋಗಿದ್ದು ಆಕಾಶ್ನ ಮೀಟ್ ಮಾಡೋಕೆ. ಬೇಕಾದ್ರೆ ಇದನ್ನ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಆಂಟಿ, ನೀವು ಒಂದ್ಸತಿ ನೋಡ್ಬಿಡಿ.
ಇವಾಗ ಹೇಳಿ, ಅವಳು ಹೋಗಿದ್ದು ಇನ್ನಷ್ಟು ಸಮಸ್ಯೆನ ಈ ಮನೆಗೆ ತಂದಿಡೋ ಉದ್ದೇಶದಿಂದಾನೇ ಅಲ್ವಾ? ಎಲ್ಲಿಗೆ ಹೋಗಿ ಬರ್ತಿದ್ಯಾ ಭಾಗ್ಯ? ಕೇಳ್ತಾ ಇರೋದು ನಿನ್ನೆ. ಎಲ್ಲಿಂದ ಬರ್ತಿದ್ಯಾ? ಅದು ಅತ್ತೆ, ಆಕಾಶ್ನ ಮೀಟ್ ಮಾಡೋದಕ್ಕೆ ಹೋಗಿದ್ಯಾ? ನೀನು ಕೆಲವೊಂದು ವಿಷಯಗಳನ್ನ ಬುದ್ಧಿ ಇದ್ದೇ ಮಾಡ್ತೀಯೋ ಅಥವಾ ತಲೆ ಕೆಟ್ಟು ಮಾಡ್ತೀಯೋ ಅಂತ ನನಗೆ ಅರ್ಥನೇ ಆಗಲ್ಲ. ಆಕಾಶ್ ಒಬ್ಬ ಫ್ರಾಡ್. ನಮ್ ಕುಟುಂಬನ, ನಮ್ ಕಂಪನಿನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಪ್ರವೀಣ್ ಮಿಟ್ಟಲ್ ಸೋದರಳಿಯ. ಇದೆಲ್ಲ ಗೊತ್ತಿದ್ರು ಕೂಡ ನೀನ್ ಅವನ ಹತ್ರ ಏನಕ್ಕೆ ಹೋದೆ ಹೇಳು? ಇನ್ಯಾಕ್ ಹೋಗಿರ್ತಾಳಕ್ಕ? ನನ್ ಮಗಳ ಜೀವನನ ನಾಶ ಮಾಡೋಕೆ ದಾರಿ ಹುಡ್ಕಕ್ ಹೋಗಿರ್ತಾಳೆ. ಹಾಗೆ ಹೇಳ್ಬೇಡಿ ಚಿಕ್ಕತ್ತೆ. ಸಂಜನಾ ಜೀವನ ನಾಶ ಆಗ್ಲಿ ಅಂತ ನಾನ್ ಯಾಕೆ ಅಂದ್ಕೋತೀನಿ? ಆಲ್ರೆಡಿ ಅರ್ಧ ಜೀವನ ನಾಶ ಮಾಡಿದ್ಯಲ್ಲಮ್ಮ. ಅವನ್ ಯಾರೋ ಎಂತ ವ್ಯಕ್ತಿನೋ ಗೊತ್ತಿಲ್ದವನನ್ನ ಸಂಜನಾಗೆ ಕಟ್ಟಾಕ್ಬೇಕು ಅನ್ಕೊಂಡೆ. ಆಗ್ಲೇ ನಿನ್ ಬುದ್ಧಿ ಅರ್ಥ ಆಯ್ತು. ಮತ್ತೀಗ ಅವನು ಶತ್ರು ಅಂತ ಗೊತ್ತಿದ್ಮೇಲೂ ಮತ್ತೆ ಅವನ ಜೊತೆ ಚರ್ಚೆ ಮಾಡಕ್ ಹೋಗಿದ್ದೆ. ಈಗ ನಾವು ಏನ್ ಅನ್ಕೋಬೇಕು? ಯಾಕೇನು ಮಾತಾಡ್ತಿಲ್ಲ ಭಾಗ್ಯ? ಅಲ್ಲ, ನೀನ್ ಯಾಕೆ ಅವನ ಹತ್ರ ಹೋಗಿದ್ದೆ? ನಮ್ಗೆ ಕೆಟ್ಟದ್ ಮಾಡೋರ್ ಹತ್ರ ಹೋಗ್ ಬಂದಿದ್ದಾಳಂದ್ರೆ ನಾವೇನ್ ಅನ್ಕೋಬೇಕು ಮಿತ್ರ? ಅವನ್ ಜೊತೆ ಸೇರಿ ಪ್ಲಾನ್ ಮಾಡ್ತಿದ್ದಾಳೆ ಅನ್ಕೋಬೇಕಾ? ಇಲ್ಲ ಅವನ್ ಥರನೇ ನಾವು ಹಾಳಾಗ್ಬೇಕು ಅಂತ ಬಯಸ್ತಿದ್ದಾಳ? ನಿಲ್ಸು ದೇವಯಾನಿ. ಭಾಗ್ಯನ್ ಹೀಗೆ ನಿಲ್ಸಿ ಯಾಕೆಲ್ರೂ ಅವಳ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ? ಅವಳು ಯಾವ್ದೋ ಮೆಡಿಸಿನ್ಸ್ಗೋಸ್ಕರ ಆಚೆ ಹೋಗಿರ್ಬೇಕು. ಅದು ಅವಳ ಕೈಯಲ್ಲಿರೋ ಕವರ್ ನೋಡಿದ್ರೆ ಗೊತ್ತಾಗಲ್ವಾ? ಹೌದು ತಾನೆ ಭಾಗ್ಯ? ಅದು ಮಾವ, ನಾನು ಭಾಗ್ಯ, ನೀನು ಹೇಳದೆ ಹೋದ್ರು ನನಗೆ ಅರ್ಥ ಆಗುತ್ತಮ್ಮ. ನೀನು ಮೆಡಿಸಿನ್ಸ್ ತರೋದಕ್ಕೆ ಆಚೆ ಹೋದಾಗ ಅದೇ ಟೈಮಲ್ಲಿ ಆಕಾಶ್ ಸಿಕ್ಕಿರ್ತಾನೆ. ಅವನ ಜೊತೆ ಗೊತ್ತಿಲ್ಲದೆ ಮಾತಾಡಿರ್ತೀಯ. ಅದಕ್ಕೆ ಇವರೆಲ್ಲ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ. ಗೊತ್ತಿಲ್ಲದೆ ಸಿಕ್ಕಿದ್ದೇ ಆದ್ರೆ ನೋಡಿದ್ರು ನೋಡ್ದ ಹಾಗೆ ಬರ್ಬೇಕು. ಅದನ್ ಬಿಟ್ಟು ಮತ್ತೆ ಸಂಜನಾ ಬಗ್ಗೆ ಆಕಾಶ್ ಜೊತೆ ಯಾಕೆ ಮಾತಾಡ್ತಿದ್ದಾಳೆ? ಮತ್ತೆ ಕಾಂಪ್ರಮೈಸ್ ಮಾಡೋಕೆ ಯಾಕೆ ಟ್ರೈ ಮಾಡ್ಬೇಕು? ಹೌದು ಮನೀಷಾ, ಕಾಂಪ್ರಮೈಸ್ ಮಾಡೋಕೆ ಟ್ರೈ ಮಾಡಿದೆ. ಸಂಜನಾ ಬಗ್ಗೆ ಮಾತಾಡ್ದೆ. ಯಾಕಂದ್ರೆ ಆ ಆಕಾಶ್ ನಿಜವಾಗ್ಲೂ ಅವನ್ ಮಾವಂಗೋಸ್ಕರನೇ ಇದೆಲ್ಲ ಮಾಡದ್ನಾ, ಇಲ್ಲ ಅವನ್ ಮಾವ ಹೆದರ್ಸಿದ್ದಕ್ಕೆ ಈ ಥರದ್ ಕೆಲ್ಸ ಮಾಡದ್ನ ತಿಳ್ಕೋಬೇಕು ಅನ್ಕೊಂಡೆ. ಅವನ್ ಬೇಕು ಅಂತ ಮಾಡ್ದೇ ಇದ್ರೆ, ಅವನ್ ಪ್ರೀತಿ ನಿಜ ಆದ್ರೆ
ಸಂಜನಾ ಜೊತೆ ಮದ್ವೆ ಮಾಡಿದ್ರೆ ಒಳ್ಳೇದು ಅಂತಾನೆ ಅಂದ್ಕೊಂಡೆ. ಅದಕ್ಕೆ ಆಕಾಶ್ ಜೊತೆ ಸಂಜನಾ ಬಗ್ಗೆ ಮಾತಾಡಿದ್ದು. ಆದ್ರೆ ಅವನು ಅವನ್ ಮಾವನ್ ಥರನೇ ಇರೋದು ಅಂತ ನನ್ಗೀಗ ಅರ್ಥ ಆಯ್ತು. ಇಷ್ಟೆಲ್ಲ ಆದ್ಮೇಲೂ ಪಾಪ ಸಂಜನಾಗ್ ಇನ್ ಮುಂದೆ ಆದ್ರೂ ಏನಾದ್ರೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಆಕಾಶ್ ಜೊತೆ ಮಾತಾಡಿದಾಳೆ. ಅದಕ್ಕೆ ನೀವೆಲ್ಲ ನಿಮ್ ಇಷ್ಟ ಬಂದಂಗ್ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಇರಿ ಡ್ಯಾಡ್. ಭಾಗ್ಯ, ಇನ್ನು ನೀನು ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವರಿಂದ ಒಳ್ಳೇದು ಆಗಲ್ಲ, ನಮ್ಗೆ ಯಾವ ರೀತಿ ಪ್ರಯೋಜನನೂ ಆಗಲ್ಲ. ದಯವಿಟ್ಟು ಇನ್ಮೇಲೆ ನೀನು ಅವ್ರನ್ನ ನೋಡೋಕ್ಕಾಗ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗ್ಲಿ ನೀನು ಪ್ರಯತ್ನ ಪಡೋ ಹಾಗಿಲ್ಲ. ಅರ್ಥ ಆಯ್ತಾ? ಅಮ್ಮ ಭಾಗ್ಯ, ಇಂಥ ಸಮಯದಲ್ಲಿ ಇಷ್ಟು ಯೋಚನೆಗಳು ತಲೆನೋವುಗಳು ಇದ್ರೆ ನಿನ್ನ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲಮ್ಮ. ಹೋಗಿ ರೆಸ್ಟ್ ತಗೋಮ್ಮ. ಇವಾಗ ನಾನು ಪ್ರೆಗ್ನೆಂಟ್ ಅತ್ಗೆ. ಇನ್ನೊಬ್ಬ ಒಳ್ಳೆ ಹುಡುಗನ ಹುಡುಕಿ ಸಂಜನಾ ಜೊತೆ ಮದುವೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಆ ಸಂಜನಾ ಲವ್ ಮಾಡೋ ಮೆಟೀರಿಯಲ್ ತರ ಇದ್ದಾಳ. ಸಂಜನಾ ಕುತ್ತಿಗೆಗೆ 3 ಗಂಟೆ ಹಾಕಿ ಅವಳಿಗೆ ಟಾರ್ಚರ್ ಕೊಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ಮಾವು ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮ ಮೇಲೆ ಪ್ರತೀಕಾರ ತಗೋಬೇಕು ಅನ್ಕೊಂಡಿದ್ದೆ. ಅತ್ಗೆ, ಆಕಾಶ್ ಹತ್ರ ಮಾತಾಡಿದ್ರ? ಏನಂದ? ಅಷ್ಟಕ್ಕೂ ನೀವವನ್ನ ಮೀಟ್ ಮಾಡಕ್ ಯಾಕೆ ಹೋದ್ರಿ? ಅವನ್ ಕೋಪ ನಿಜನೋ ಅಲ್ವೋ ತಿಳ್ಕೊಳಕ್ ಹೋಗಿದ್ದೆ. ಮೊದ್ಲಿಂದ ನಿಜವಾಗ್ಲೂ ಅವನಿಗೆ ನಿನ್ ಮೇಲ್ ಪ್ರೀತಿ ಇತ್ತಾ ಇಲ್ಲ ಇರೋ ಹಾಗೆ ಆಕ್ಟ್ ಮಾಡಿದ್ನಾ ಅಂತ ಪ್ರಶ್ನೆ ಕೇಳೋಕ್ ಹೋದೆ. ಅವನೇನಂದ? ಇನ್ನೂ ಅಷ್ಟೇ ಕೋಪದಲ್ಲಿದ್ದಾನ? ಇನ್ನೂ ನಮ್ ಕುಟುಂಬದ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾನ? ಹೌದು ಸಂಜನಾ, ಆಕಾಶ್ ನಿನ್ಗೆ ಸರಿಯಾದ್ದೋನಲ್ಲ. ನಿನ್ ಜೀವನ ನಾಶ ಮಾಡೋಕೆ ನಿನಗ್ ಹತ್ರ ಆಗಿದ್ದು. ನಮ್ ಕುಟುಂಬದ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನಿನ್ನ ಪ್ರೀತಿಸೋ ತರ ನಾಟಕ ಆಡಿದ್ದು. ಆ ವಿಷಯ ನೆನ್ಪಾದಾಗೆಲ್ಲ ತುಂಬಾ ನೋವಾಗ್ತಿದೆ ಅತ್ಗೆ. ಅಷ್ಟಕ್ಕೂ ಅವನನ್ನ ಕಣ್ಮುಚ್ಚಿ ಹೇಗ್ ನಂಬ್ದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಪ್ರೀತಿ ಸಿಗದೆ ಇದ್ದಾಗ ಆಗೋ ನೋವು ಎಷ್ಟು ಹಿಂಸೆ ಕೊಡುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನೀನ್ ಅದರಿಂದ ಹೊರಗೆ ಬರ್ಬೇಕು ಸಂಜನಾ. ಸಂಜನಾ, 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 ಏನಾಯ್ತು? ಯಾಕೆ ವಾಮಿಟಿಂಗ್ ಮಾಡ್ತಿದ್ಯಾ? ಮೈ ಹುಷಾರಿಲ್ವಾ? ಚೆನ್ನಾಗೇ ಇದ್ದೀನಿ ಮಾಮ್, ನನ್ಗೇನಾಗಿಲ್ಲ. ಏನು ಆಗ್ತಿಲ್ಲ ಅಂತೀಯಲ್ಲೇ, ಮತ್ ಯಾಕೆ ವಾಮಿಟ್ ಮಾಡ್ತಿದ್ಯಾ? ನಡಿ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರ ಹೋದ್ರೆ ಸಂಜನಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಏನೇ ಯೋಚನೆ ಮಾಡ್ತಿದ್ಯಾ? ನಡಿ. ಚಿಕ್ಕತ್ತೆ, ಸಂಜನಾ ಆರಾಮಾಗಿದ್ದಾಳೆ, ಅವಳಿಗೇನೂ ಆಗಿಲ್ಲ. ನಿನ್ ಯಾರು ಇಲ್ಲಿ ಸಲಹೆ ಕೇಳಲಿಲ್ಲ.
ಅವಳು ನನ್ ಮಗಳು. ಅವಳಿಗೆ ಹುಷಾರಿಲ್ಲ ಅಂತ ನೋಡಿದ್ರೇನೆ ಗೊತ್ತಾಗ್ತಿದೆ. ಚೆನ್ನಾಗಿದ್ದಾಳೆ, ಏನೂ ಆಗಿಲ್ಲ ಅಂತ ನೀನ್ ಸರ್ಟಿಫಿಕೇಟ್ ಕೊಡೋದ್ ಯಾಕೆ? ಈ ತರ ಸರ್ಟಿಫಿಕೇಟ್ ಕೊಟ್ಟಿ ಸಂಜನಾನ ಈ ಪರಿಸ್ಥಿತಿಗೆ ತಂದಿಟ್ಟಿರೋದು. ಸಂಜನಾ, ನಡಿ ಡಾಕ್ಟರ್ ಹತ್ರ ಹೋಗೋಣ.